ಒಂದೇ ಒಂದು ಸ್ಪೂನು ಈ ವಿಶೇಷ ಸಾಮಗ್ರಿ ಹಾಕಿ ಮಾಡಿದಂಥ ಇಡ್ಲಿ ಬಂತರ ಉಬ್ಬುತ್ತೆ, ಮೃದುವಾಗಿರುತ್ತೆ. ಹಾಗೆಯೇ 25% ಇಡ್ಲಿ ಜಾಸ್ತಿ ಬರುತ್ತೆ. ಯಾವುದದು ವಿಶೇಷ ಸಾಮಗ್ರಿ ಅದನ್ನು ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಮೃದುವಾದ ಇಡ್ಲಿ ಬಗ್ಗೆ ಎಲ್ಲ ಸೀಕ್ರೆಟ್ಸು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋ ನೋಡಿದ ಮೇಲೆ ನೀವು ಯೂಟ್ಯೂಬಲ್ಲಾಗಲಿ ಗೂಗಲಾಗಲಿ ಹೌ ಟು ಮೇಕ್ ಸಾಫ್ಟ್ ಇಡ್ಲಿ ಅಥವಾ ಮೃದುವಾದ ಇಡ್ಲಿ ಮಾಡೋದು ಹೇಗೆ ಅಂತ ಹುಡುಕೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಇಡ್ಲಿ ಬಗ್ಗೆ ನೀವೇ ಎಕ್ಸ್ಪರ್ಟ್ ಆಗಿ ಹೋಗ್ಬಿಡ್ತೀರಾ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇಡ್ಲಿ ಅಂತಂದ್ಬಿಟ್ಟು ಡೈರೆಕ್ಟಾಗಿ ಇಡ್ಲಿ ಹಿಟ್ಟನ್ನು ತೋರಿಸ್ತಾ ಇದ್ದೀನಿ ಅಂತ ಯೋಚನೆ ಮಾಡಬೇಡಿ. ಮೊದಲು ನೋಡಿ ಹಿಟ್ಟು ಯಾವ ರೀತಿ ಬಂದಿದೆ, ಆ ಸ್ಪೆಷಲ್ ಸಾಮಗ್ರಿ ಹಾಕಿ ರುಬ್ಬಿರೋದ್ರಿಂದ. ಈ ಹಿಟ್ಟನ್ನು ಉಪಯೋಗಿಸಿ ಇಡ್ಲಿ ಹಾಕಿದರೆ ಎಷ್ಟು ಮೃದುವಾಗಿರುತ್ತೆ ಅಂತ ನಿಮಗೆ ತೋರಿಸ್ಬಿಟ್ಟು ಆಮೇಲೆ ಆ ಸ್ಪೆಷಲ್ ಸಾಮಗ್ರಿ ಯಾವುದು, ಹೇಗೆ ರುಬ್ಬೋದು, ಎಲ್ಲ ಸೀಕ್ರೆಟ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೋಡಾನೇ ಹಾಕ್ತೇನೆ ಈ ಸ್ಪೆಷಲ್ ಸಾಮಗ್ರಿ ಹಾಕಿ ಈ ರೀತಿ ರುಬ್ಬಿದರೆ ಇಡ್ಲಿ ಕ್ವಾಂಟಿಟಿನಲ್ಲಿ 25% ಜಾಸ್ತಿ ಆಗುತ್ತೆ. ಅದು ಹೇಗೆ ಅಂತ ನಾವು ಮುಂದೆ ವಿಡಿಯೋದಲ್ಲಿ ನೋಡೋಣ. ಇವಾಗ ಈ ಗಾಳಿ ತುಂಬಿರೋ ಅಂಥ ಹಗುರವಾದಂಥ ಇಡ್ಲಿ ಹಿಟ್ಟನ್ನು ಇಡ್ಲಿ ಹಾಕಿ ನಿಮಗೆ ತೋರಿಸ್ತೀನಿ. ಎಷ್ಟು ಬಂತರ ಉಬ್ಬುತ್ತೆ, ಎಷ್ಟು ಮೃದುವಾಗಿರುತ್ತೆ ಅಂತ ನೀವೇ ನೋಡ್ತೀರಾ. ಇಲ್ಲಿ ನಾನು ಇಡ್ಲಿ ತಟ್ಟೆ ಮೇಲೆ ಇಡ್ಲಿ ಬಟ್ಟೆನ ಹಾಕ್ಕೊಂಡಿದ್ದೀನಿ. ಒಂದು ಕಾಟನ್ ಬಟ್ಟೆನ ಒದ್ದೆ ಮಾಡ್ಕೊಂಡು ಹಾಕ್ಕೊಂಡು ಅದರ ಮೇಲೆ ಇಡ್ಲಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಲ್ಲ ತಟ್ಟೆಗೂ ಇಡ್ಲಿ ಹಿಟ್ಟನ್ನು ಹಾಕಾಗಿದೆ. ಈಗ ರೆಡಿಯಾಗಿರೋಂಥ ಇಡ್ಲಿ ತಟ್ಟೆನ ಇಡ್ಲಿ ಕುಕ್ಕರ್ನಲ್ಲಿ ಇಡಬೇಕಾಗುತ್ತೆ. ಈಗ ಮುಖ್ಯವಾಗಿ ಒಂದು ಪಾಯಿಂಟ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇಡ್ಲಿ ಕುಕ್ಕರ್ನಲ್ಲಿ ನೀರು ಚೆನ್ನಾಗಿ ಕೊತ ಕೊತ ಅಂತ ಕುದೀತಿರಬೇಕು. ಕುದೀತಿರೋ ಅಂಥ ನೀರಿಗೆ ಇಡ್ಲಿ ಸ್ಟ್ಯಾಂಡನ್ನ ಇಟ್ಬಿಟ್ಟು ಮುಚ್ಚಳ ಮುಚ್ಚಿ ಇದನ್ನು ಹೈ ಫ್ಲೇಮಲ್ಲಿ 7-8 ನಿಮಿಷ ಬೇಯಿಸಿದರೆ ಸಾಕಷ್ಟೇ. ಹೈ ಫ್ಲೇಮಲ್ಲಿ 7-8 ನಿಮಿಷ ಬೇಯಿಸ್ಬಿಟ್ಟು ಸ್ಟೌವ್ನ ಆಫ್ ಮಾಡಿಬಿಟ್ಟು 2-3 ನಿಮಿಷ ರೆಸ್ಟಿಂಗ್ ಟೈಮ್ ಕೊಡಬೇಕು. ತಕ್ಷಣ ತೆಗೆದುಬಿಟ್ರೆ ಇಡ್ಲಿ ಸ್ವಲ್ಪ ಪಿತ್ಕ ಆಗೋಗ್ಬಿಡುತ್ತೆ. ಹಾಗಾಗಿ ನೋಡಿ, 7-8 ನಿಮಿಷ ಆದಮೇಲೆ ರೆಸ್ಟಿಂಗ್ ಟೈಮ್ 2 to 3 ಮಿನಿಟ್ಸ್ ಆದಮೇಲೆ ನಾನು ಇಡ್ಲಿ ಮುಚ್ಚಳ ತೆಗಿತಾ ಇದ್ದೀನಿ. ಈ ಇಡ್ಲಿ ಬಂತರ ಉಬ್ಬಿದೆ, ಸಾಫ್ಟಾಗಿದೆ, ಬೆಳ್ಳಗಿದೆ. ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಆ ಸ್ಪೆಷಲ್ ಸಾಮಗ್ರಿ ಹಾಕಿ ರುಬ್ಬಿರೋದ್ರಿಂದ. ಪ್ಲಸ್ 25% ಜಾಸ್ತಿನೂ ಸಹ ಬರುತ್ತೆ. ಅದನ್ನು ಮುಂದೆ ನೋಡೋಣ. ಈಗ ನೋಡಿ, ಬಟ್ಟೆಯಿಂದ ಇಡ್ಲಿನ ನಾನು ತೆಗಿತಾ ಇದ್ದೀನಿ. ತುಂಬಾ ಸೂಪರಾಗಿ ಬರುತ್ತೆ, ಚಿಂತೆನೇ ಬೇಡ. ಹಲ್ಲಿಲ್ದರೂ ಸಹ ಈ ಇಡ್ಲಿನ ಆರಾಮವಾಗಿ ತಿನ್ಬೋದು, ಅಷ್ಟು ಸಾಫ್ಟಾಗಿ ಬರುತ್ತೆ. ಮೃದುವಾಗೇನೂ ಇಡ್ಲಿ ಬಂತು. ಆದರೆ ಆ ಇಡ್ಲಿ ಹಿಟ್ಟನ್ನು ಮಾಡೋದು ಹೇಗೆ, ಆ ಸ್ಪೆಷಲ್ ಸಾಮಗ್ರಿ ಯಾವುದು, ಅದನ್ನು ಹೇಗೆ ಹಾಕೋದು, ಹೇಗೆ ರುಬ್ಬೋದು, ಎಲ್ಲ ವಿಷಯನೂ ತಿಳ್ಕೊಳ್ಳೋಂಥ ಸಮಯ ಬಂತು. ಈಗ ನೋಡಿ, ಇಡ್ಲಿ ಹಿಟ್ಟನ್ನು ಮಾಡೋದಕ್ಕೆ ನಾನು ಇವತ್ತು ಈ ಲೋಟದಲ್ಲಿ ಮೆಜರ್ಮೆಂಟ್ ತೊಗೊಳ್ತಾ ಇದ್ದೀನಿ. ಅಳತೆ ಲೆಕ್ಕದಲ್ಲಿ ಇದು 200 ml ಬರುತ್ತೆ. ಈ ಲೋಟದಲ್ಲಿ ನಾನು ಇಡ್ಲಿ ಅಕ್ಕಿನ ತೊಗೊಳ್ತಾ ಇದ್ದೀನಿ. ಎಷ್ಟು ತೊಗೊಳ್ತಾ ಇದ್ದೀನಿ ಅಂದರೆ 4 ಲೋಟದಷ್ಟು ಇಡ್ಲಿ ಅಕ್ಕಿನ ತೊಗೊಳ್ತಾ ಇದ್ದೀನಿ. ಇಡ್ಲಿ ಅಕ್ಕಿ ತೊಗೋಬೇಕಾದ್ರೆ ನೀವು ನೋಡಿಕೊಂಡು ಗುಂಡಾಗಿರಬೇಕು, ಸ್ವಲ್ಪ ಬೆಳ್ಳಗಿರಬೇಕು, ಫಸ್ಟ್ ಕ್ವಾಲಿಟಿ ಅಕ್ಕಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಇಡ್ಲಿ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ನಾನು ಈ ಲೋಟದಲ್ಲಿ 4 ಲೋಟದಷ್ಟು ಇಡ್ಲಿ ಅಕ್ಕಿನ ಈ ಪಾತ್ರೆಗೆ ಹಾಕಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ನಾನು ಉದ್ದಿನ ಬೇಳೆನ ತೊಗೊಳ್ತಾ ಇದ್ದೀನಿ. ಇಡ್ಲಿಗೆ ಸಾಮಾನ್ಯವಾಗಿ ಅಕ್ಕಿ, ಉದ್ದಿನಬೇಳೆ, ಮೆಂತ್ಯ ಅವೆಲ್ಲ ಹಾಕ್ತೀವಲ್ವ, ಅದೇ ರೀತಿ ಹಾಕ್ತಾಯಿದ್ದೀನಿ. ನೋಡಿ, ಅದೇ ಲೋಟದಲ್ಲಿ ಉದ್ದಿನಬೇಳೆ, ಗುಂಡು ಉದ್ದಿನ ಕಾಳನ್ನ ತೊಗೊಳ್ತಾ ಇದ್ದೀನಿ. ಒಳ್ಳೆ ಕ್ವಾಲಿಟಿ ತೊಗೊಳ್ಳಿ, ನೋಡಿಕೊಂಡು ಫಸ್ಟ್ ಕ್ವಾಲಿಟಿ ತೊಗೊಂಡ್ರೆ ಇಡ್ಲಿ ಮೃದುವಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡೋ ಅದೇ ಲೋಟದಲ್ಲಿ 1.5 ಲೋಟದಷ್ಟು ಉದ್ದಿನ ಕಾಳನ್ನು ಹಾಕ್ಕೊಂಡು ಸ್ಪೂನಿನಲ್ಲಿ ಅರ್ಧ ಸ್ಪೂನಿನಷ್ಟು ಮೆಂತ್ಯ ಕಾಳನ್ನ ಸೇರಿಸ್ತಾ ಇದ್ದೀನಿ. ಈಗ ಮಾಮೂಲಿಯಾಗಿ ಅಕ್ಕಿ ಬೇಳೆನೆಲ್ಲ ಹಾಕಾಯಿತು. ನೆಕ್ಸ್ಟು ಆ ಸ್ಪೆಷಲ್ ಸಾಮಗ್ರಿ ಹಾಕೋದು ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಅಕ್ಕಿ ಮತ್ತು ಬೇಳೆನ ಚೆನ್ನಾಗಿ ತೊಳಿಬೇಕು. ಎಲ್ಲಿವರೆಗೆ ತೊಳಿಬೇಕು ಅಂತಂದರೆ ನೋಡಿ, ತೊಳೆದಾದ್ಮೇಲೆ ನಾವು ನೀರು ಹಾಕಿದರೆ ನೀರು ಕ್ಲಿಯರ್ ಆಗಿರಬೇಕು. ಇದು ತುಂಬಾ ಮುಖ್ಯ. ಕೆಲವು ಸಣ್ಣ ಸಣ್ಣ ವಿಷಯಗಳನ್ನ ನಾವು ಗಮನ ಇಟ್ಟು ಮಾಡಿದರೆ ಇಡ್ಲಿ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಈಗ ಇವೆರಡೂ ಆಗಿದೆ. ಇವೆರಡನ್ನ ಸೈಡಿಗೆ ಇಟ್ಬಿಟ್ಟು ನೆಕ್ಸ್ಟು ಅದು ಯಾವುದು ಸ್ಪೆಷಲ್ ಸಾಮಗ್ರಿ ಅಂತ ನಿಮಗೆ ತೋರಿಸೇ ಬಿಡ್ತೀನಿ. ನೋಡಿ, ಇಲ್ಲಿ ಒಂದು ಚಿಕ್ಕ ಬೌಲ್ನ ಇಟ್ಕೊಂಡಿದ್ದೀನಿ. ಆ ಬೌಲಿಗೆ ನಾನಿಲ್ಲಿ 1 ಸ್ಪೂನ್ನಷ್ಟು ಸೋಯಾ ಕಾಳನ್ನು ಸೇರಿಸ್ತಾ ಇದ್ದೀನಿ. ಎಲ್ಲರೂ ಕೇಳಿದ್ರೆ ಇಡ್ಲಿಗೆ ಸೋಯಾ ಕಾಳು ಹಾಕಿ ರುಬ್ಬೋದು? ಇಲ್ಲ ಅಲ್ವಾ? ಈ ಸೋಯಾ ಕಾಳು ಹಾಕಿ ಇಡ್ಲಿ ಹಿಟ್ಟನ್ನು ರುಬ್ಬಿದ್ರೆ ಮ್ಯಾಜಿಕ್ ಆಗುತ್ತೆ. ಅದು ಸಾಫ್ಟ್ನೆಸ್ ಅಲ್ಲವೇ ಹಾಗೆ ಕ್ವಾಂಟಿಟಿನಲ್ವ. ಈ ಸೋಯಾ ಕಾಳಿನಿಂದ ಇಡ್ಲಿ ಹಿಟ್ಟು ಚೆನ್ನಾಗಿ ಉಬ್ಬಿ ಇಡ್ಲಿ ಸಾಫ್ಟಾಗಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇಡ್ಲಿ ಕ್ವಾಂಟಿಟಿನೂ ಜಾಸ್ತಿ ಬರುತ್ತೆ. ಆದರೆ ರುಬ್ಬೋದು ಒಂದು ಟ್ರಿಕ್ ಇದೆ, ಅದನ್ನು ನಾವು ಮುಂದೆ ನೋಡೋಣ. ಹೇಗೆ ರುಬ್ಬೋದು ಅದು ಒಂದು ಸ್ಪೆಷಲ್ ಟ್ರಿಕ್ಕಲ್ಲಿ ನಾವು ರುಬ್ಬಬೇಕಾಗುತ್ತೆ. ಈಗ ಸೋಯಾ ಕಾಳನ್ನು ಸಹ ಸಪ್ರೇಟಾಗಿ ನೆನೆಸಿಟ್ಟಿದ್ದೀನಿ. ಈಗ ಅಕ್ಕಿ, ಬೇಳೆ, ಸೋಯಾ ಎಲ್ಲ ಮಿನಿಮಮ್ 6 ಗಂಟೆ ಅಥವಾ ಓವರ್ ನೈಟ್ ನಾವು ನೆನೆಸೋದಕ್ಕೆ ಇಡಬೇಕಾಗುತ್ತೆ. ಈಗ ಓವರ್ ನೈಟ್ ಆದಮೇಲೆ ಎಲ್ಲ ಚೆನ್ನಾಗಿ ನೆಂದಿದೆ.
ಅಕ್ಕಿನೂ ಚೆನ್ನಾಗಿ ನೆಂದಿದೆ, ಬೇಳೆನೂ ಸಹ ಚೆನ್ನಾಗಿ ನೆಂದಿದೆ, ಸೋಯಾ ಕಾಳು ಸಹ ಪರ್ಫೆಕ್ಟಾಗಿ ನೆಂದಿದೆ. ಈಗ ನೆಕ್ಸ್ಟ್ ರುಬ್ಬೋದು ಹೇಗೆ ಅಂತ ನೋಡೋಣ. ನಾನು ಮೊದಲೇ ಹೇಳಿದಾಗೆ ಈ ಸೋಯಾ ಕಾಳು ರುಬ್ಬೋದಲ್ಲೂ ಒಂದು ಟ್ರಿಕ್ ಇದೆ ಅಂತ. ಈಗ ನೆಂದಿರೋಂಥ ಸೋಯಾ ಕಾಳಿನಲ್ಲಿ ನೀರನ್ನು ಮಾತ್ರ ಹಾಕಬಾರ್ದು. ನೀರನ್ನು ಹಾಕಿದರೆ ಇಡ್ಲಿ ಟೇಸ್ಟಾಗಿ ಬರಲ್ಲ. ನೀರನ್ನು ತೆಗೆದುಬಿಟ್ಟು ಸೋಯಾ ಕಾಳು ಮಾತ್ರ ಹಾಕಿದರೆ ಎಷ್ಟು ಚೇಂಜ್ ಆಗದೇ ಇಡ್ಲಿ ಸಾಫ್ಟಾಗಿ ಮ್ಯಾಜಿಕ್ಕಾಗಿ ಬರುತ್ತೆ. ಅದನ್ನು ನೀವೇ ನೋಡ್ತೀರಾ, ಇಡ್ಲಿ ಹಿಟ್ಟನ್ನು ರುಬ್ತಾ ಅದು ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ನೋಡಿ, ಮೊದಲು ಗ್ರೈಂಡ್ರಿಗೆ ಸೋಯಾ ಕಾಳನ್ನು ಹಾಕಿ ಆ ಸೋಯಾ ಕಾಳು ಒಂದು ಮಟ್ಟಿಗೆ ರುಬ್ಬಿದೆ ಅನ್ನೋ ಟೈಮಿನಲ್ಲಿ ನಾನು ನೆಕ್ಸ್ಟು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ. ಸ್ಪೂನಿನಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ರುಬ್ಬಬೇಕಾಗುತ್ತೆ, ಇಲ್ಲಾಂದರೆ ಅದು ಕಾಳಾಗೆ ಉಳ್ಕೊಬಿಡುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಈ ಸೋಯಾ ಕಾಳು ಸುಮಾರು ಒಂದು 70% ರುಬ್ಬಿದೆ ಅನ್ನೋ ಟೈಮ್ನಲ್ಲಿ ನೀರನ್ನೆಲ್ಲ ತೆಗೆದ್ಬಿಟ್ಟು ಉದ್ದಿನಬೇಳೆ, ನೆಂದಿರೋಂಥ ಉದ್ದಿನಬೇಳೆ, ಮೆಂತ್ಯ ಕಾಳನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಸ್ವಲ್ಪನೇ ಹಾಕ್ತಾಯಿದ್ದೀನಿ. ನೀರಿನ ಪ್ರಮಾಣ ಎಷ್ಟು ಹಾಕ್ತೀನಿ ಅಂತಲೂ ಸಹ ನಾನು ಹೇಳ್ತೀನಿ. ಯಾವ ಲೋಟದಲ್ಲಿ ಉದ್ದಿನಬೇಳೆ ಮೆಜರ್ ಮಾಡ್ಕೊಂಡು ಅದೇ ಲೋಟದಲ್ಲಿ 2.5 ಲೋಟದಷ್ಟು ನೀರು ಇದು ಹಿಡಿಯುತ್ತೆ. 2.5 ಲೋಟ ಅಂತ ಹೇಳಿದ ತಕ್ಷಣ ಒಂದೇ ಸಾರಿ ಹಾಕಬಾರ್ದು. ಪ್ರತಿ 1 ರಿಂದ 2 ನಿಮಿಷದಲ್ಲಿ 3 ಸ್ಪೂನು ಅಥವಾ 4 ಸ್ಪೂನಷ್ಟು ನೀರನ್ನು ಹಾಕ್ತಾ ಇರಬೇಕಾಗುತ್ತೆ. ಈಗ ನೀವು ನೋಡ್ತಿರ್ಬೋದು, ಬೇಳೆ ಎಲ್ಲ ಹಾಕಾಯಿತು. ಈಗ ಸದ್ಯಕ್ಕೆ ಒಂದು 2 ಸ್ಪೂನಷ್ಟು ನೀರು ಮಾತ್ರ ನಾನು ಸೇರಿಸಿದ್ದೀನಿ. ಈಗ ರುಬ್ತಾ ಮಧ್ಯದಲ್ಲಿ ಒಂದು 3 ಸ್ಪೂನು 4 ಸ್ಪೂನಷ್ಟು ನೀರನ್ನ ಪ್ರತಿ 1 ನಿಮಿಷ 2 ನಿಮಿಷದ ಮಧ್ಯದಲ್ಲಿ ನಾವು ಹಾಕಬೇಕಾಗುತ್ತೆ. ಈ ರೀತಿ ನಾವು ನೀರನ್ನು ಮಧ್ಯೆ ಸ್ವಲ್ಪನೇ ಹಾಕ್ತಾ ರುಬ್ಬಿದರೆ ನೋಡಿದ್ರೆ ಇಡ್ಲಿ ಹಿಟ್ಟು ಉಕ್ಕಿ ಬರುತ್ತೆ. ನೆನೆಸಿರೋಂಥ ಸೋಯಾ ಕಾಳು ಹಾಕಿರೋದ್ರಿಂದ ಇಡ್ಲಿ ಹಿಟ್ಟು ಇನ್ನೂ ಜಾಸ್ತಿ ಉಕ್ಕಿ ಬರ್ತಾ ಇರುತ್ತೆ. ಈಗ ನಾನು ಸ್ವಲ್ಪನೇ ನೀರನ್ನ ಹಾಕ್ತಾಯಿದ್ದೀನಿ. ಈಗ ಸದ್ಯಕ್ಕೆ 1 ಲೋಟದಷ್ಟು, ಈ ಲೋಟದಲ್ಲಿ 1 ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ಯಾವ ನೀರು ಅಂದರೆ ನಾನು ನೆನೆಸಿರೋಂಥ ನೀರನ್ನೇ ನಾನು ಹಾಕಿರೋದು. ಬೇಳೆ ನೆನೆಸಿದ್ನಲ್ಲ ಅದೇ ನೀರನ್ನು ನಾನು ಸೇರಿಸ್ತಾ ಇದ್ದೀನಿ. ಈಗ 2ನೇ ಲೋಟದ ನೀರನ್ನ ನಾನು ಸೇರಿಸ್ತಾ ಇದ್ದೀನಿ. ಪ್ರತಿ 1 ನಿಮಿಷದಿಂದ 2 ನಿಮಿಷದ ಮಧ್ಯದಲ್ಲಿ 3 ಸ್ಪೂನು ಅಥವಾ 4 ಸ್ಪೂನ್ ನೀರನ್ನು ಸೇರಿಸಿದ್ರೆ ಸಾಕಾಗುತ್ತೆ. ಒಟ್ಟಾಗಿ ಈ ಉದ್ದಿನ ಹಿಟ್ಟು ರುಬ್ಬೋದಕ್ಕೆ ಈ ಲೋಟದಲ್ಲಿ 2.5 ಲೋಟದಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. 1.5 ಲೋಟ ಉದ್ದಿನ ಬೇಳೆಗೆ 2.5 ಲೋಟದಷ್ಟು ನೀರನ್ನ ಹಾಕಿ ಈ ರೀತಿ ರುಬ್ಬಿ ರೆಡಿಯಾಗಿದೆ. ಈಗ ಗ್ರೈಂಡರ್ನ ಆಫ್ ಮಾಡಿಬಿಟ್ಟು ಈ ಉದ್ದಿನ ಹಿಟ್ಟು ಹೇಗೆ ರೆಡಿಯಾಗಿದೆ ಅಂತ ನಿಮಗೆ ತೋರಿಸ್ತೀನಿ. ಹತ್ತಿರದಿಂದ ನೋಡಿದರೆ ನಿಮಗೆ ಗುಳ್ಳೆ ಥರ ಕಾಣುತ್ತೆ. ಅದು ಏನಕ್ಕೆ ಅಂತ ಅಂದರೆ ಉದ್ದಿನ ಹಿಟ್ಟು ಪರ್ಫೆಕ್ಟಾಗಿ ರುಬ್ಬಿದೆ ಅಂತ ಇಂಡಿಕೇಷನ್ನು. ನಾವು ಸ್ಲೋವಾಗಿ ನೀರು ಹಾಕಿರೋದ್ರಿಂದ ಚೆನ್ನಾಗಿ ಗಾಳಿ ಹಿಟ್ಟಿಗೆ ಸೇರಿಕೊಂಡು ಈ ಹಿಟ್ಟು ತುಂಬಾ ಲೈಟಾಗಿ ಒಳಗಡೆ ಗಾಳಿ ಸೇರಿಕೊಂಡಿರೋದ್ರಿಂದ ಅಷ್ಟು ಗುಳ್ಳೆ ಥರ ಬಂದಿದೆ. ನೀವು ನೋಡಿ, ಹಾಗೆಯೇ ಎಷ್ಟು ಗುಳ್ಳೆ ಥರ ಇದೆ ಅಂದರೆ ಈ ಗುಳ್ಳೆಗಳೆಲ್ಲ ಹೋಗಿ ಇಡ್ಲಿ ಇನ್ನೂ ಸಾಫ್ಟಾಗಿ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನೀವು ನೋಡ್ತಿದ್ದೀರಾ ಅಲ್ವಾ, ಇದೆಲ್ಲ ತುಂಬಾ ಮುಖ್ಯ ಉದ್ದಿನ ಹಿಟ್ಟಿನಲ್ಲಿ. ಅಕ್ಕಿ ಹಿಟ್ಟು ಹೆಚ್ಚು ಕಮ್ಮಿ ನಾವು ರುಬ್ಕೋಬಹುದು, ಆದರೆ ಉದ್ದಿನ ಹಿಟ್ಟು ತುಂಬಾ ಮುಖ್ಯ. ಈಗ ಇನ್ನೊಂದೇನು ಅಂತಂದರೆ, ಉದ್ದಿನ ಹಿಟ್ಟಿನ ಕೈಯಲ್ಲಿ ಈ ಥರ ಬಿಟ್ಟರೆ ಅದು ಶೇಪಾಗಿ ಕೆಳಗಡೆ ಬೀಳಬೇಕು, ಸುರಿಬಾರ್ದು. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ. 3ನೇ ಪಾಯಿಂಟ್ ಏನು ಅಂತಂದರೆ, ನೀರಿಗೆ ಉದ್ದಿನ ಹಿಟ್ಟನ್ನು ಹಾಕಿದರೆ ಅದು ನೀರ ಮೇಲೆ ಕೂತ್ಕೋಬೇಕು, ಮುಳುಕೋಬಾರ್ದು. ಮತ್ತೆ ತೋರಿಸ್ತೀನಿ ನೋಡಿ, ಹಿಟ್ಟನ್ನು ನೀರ ಮೇಲೆ ಹಾಕಿದರೆ ಹಾಗೆ ಕೂತ್ಕೊಂಡು ಬೌನ್ಸ್ ಆಗ್ತಾಯಿದೆ ಅಂದರೆ ಈ ಹಿಟ್ಟು ಅಷ್ಟು ಲೈಟ್ ಆಗಿದೆ ಅಂತ. ಈಗ ಪರ್ಫೆಕ್ಟಾಗಿ ರುಬ್ಬಿರೋಂಥ ಉದ್ದಿನ ಹಿಟ್ಟನ್ನು ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾವು ಅಕ್ಕಿನ ರುಬ್ಬೋದು ಹೇಗೆ ಅಂತ ನೋಡೋಣ. ಅಕ್ಕಿನೂ ಸಹ ನೀರನ್ನೆಲ್ಲ ತೆಗೆದ್ಬಿಟ್ಟು ನಾನಿಲ್ಲಿ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ. ಎಷ್ಟು ನೀರು ಹಾಕ್ತೀನಿ ಅಂತಂದರೆ, ಮೊದಲು ನಾನಿಲ್ಲಿ 1 ಲೋಟದಷ್ಟು ನೀರನ್ನು ಗ್ರೈಂಡರಿಗೆ ಹಾಕ್ತಾಯಿದ್ದೀನಿ. ಯಾಕೆಂದರೆ ಅಕ್ಕಿನ ಡೈರೆಕ್ಟಾಗಿ ಹಾಕಕ್ಕೆ ಹೋದರೆ ಗ್ರೈಂಡ್ರು ಓಡಲ್ಲ. ಮೊದಲು 1 ಲೋಟದಷ್ಟು ನೀರನ್ನ ಹಾಕಿ ಆಮೇಲೆ ಸ್ಲೋವಾಗಿ ಅಕ್ಕಿನ ಹಾಕ್ಕೊಂಡು ಹೋಗೋದಷ್ಟೇ. ಅಕ್ಕಿನ ಸ್ವಲ್ಪ ಹೆಚ್ಚು ಕಮ್ಮಿ ನಾವು ರುಬ್ಕೋಬೋದು. ಉದ್ದಿನ ಬೇಳೆ ಮಾತ್ರ ನಾವು ಗಮನವಿಟ್ಟು ಪೇಷನ್ಸಿಂದ ರುಬ್ಬಬೇಕಾಗುತ್ತೆ. ಯಾವ ಲೋಟದಲ್ಲಿ ಅಕ್ಕಿ ತೊಗೊಂಡಿದ್ನೋ ಅದೇ ಲೋಟದಲ್ಲಿ 3 ಲೋಟದಷ್ಟು ನೀರನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಆದರೂ ನೀವು ಸ್ವಲ್ಪನೇ ಸೇರಿಸ್ಬೇಕು, ಒಂದೇ ಸಾರಿ ಸೇರಿಸಬಾರ್ದು. ಉದ್ದಿನ ಬೇಳೆಗಾಗಲಿ ಅಕ್ಕಿಗಾಗಲಿ ಮಧ್ಯೆ ಸೇರಿಸ್ಬೇಕಾಗತ್ತೆ. ಉದ್ದಿನ ಬೇಳೆಗೆ 2.5 ಲೋಟ, ಅಕ್ಕಿ ರುಬ್ಬೋದಕ್ಕೆ 3 ಲೋಟ. ಅಕ್ಕಿ ಮಾತ್ರ ಸ್ವಲ್ಪ ತರ್ತರಿಯಾಗಿ ರುಬ್ಕೋಬೇಕಾಗುತ್ತೆ. ಚಿರೋಟಿ ರವೆ ಟೆಕ್ಸ್ಚರ್ನಲ್ಲಿ ಅಕ್ಕಿ ರುಬ್ಬಬೇಕಾಗುತ್ತೆ. ಉದ್ದಿನ ಬೇಳೆ ಮಾತ್ರ ಸಾಫ್ಟಾಗಿ ರುಬ್ಬಬೇಕಾಗುತ್ತೆ. ಇದು ಇನ್ನೊಂದು ಪಾಯಿಂಟ್, ಮುಖ್ಯವಾದಂಥ ಪಾಯಿಂಟು. ಈ ಕನ್ಸಿಸ್ಟೆನ್ಸಿನೂ ಈ ಹದದಲ್ಲಿರಬೇಕು. ತೀರ ತೆಳ್ಳಗೂ ಇರಬಾರ್ದು, ತೀರ ಗಟ್ಟಿಗೂ ಇರಬಾರ್ದು. ಈಗ ಅಕ್ಕಿ ರುಬ್ಬಿ ರೆಡಿಯಾಗಿದೆ. ಈ ಅಕ್ಕಿ ರುಬ್ಬಬೇಕಾದ್ರೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಲ್ಲುಪ್ಪನ್ನು ಹಾಕಿ ಇಡ್ಲಿ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. 2 ಟೇಬಲ್ ಸ್ಪೂನಷ್ಟು ಕಲ್ಲುಪ್ಪನ್ನು ಇಷ್ಟು ಹಿಟ್ಟಿಗೆ ಹಾಕಿ ಒಂದು ಸಾರಿ ಓಡಿಸಿದ್ರೆ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಅಂತ ಅಷ್ಟೇ. ಬೇಡ ಅಂದರೆ ನೀವು ಕೈನಲ್ಲಿ ಕಲಿಸ್ತೀರ ನೋಡಿ ಮುಂದೆ, ಆ ಟೈಮಲ್ಲೂ ಸಹ ಉಪ್ಪನ್ನು ಸೇರಿಸ್ಕೋಬಹುದು. ಈಗ ಅಕ್ಕಿ ಚೆನ್ನಾಗಿ ರುಬ್ಬಿ ರೆಡಿಯಾಗಿದೆ. ಈ ಲೋಟದಲ್ಲಿ 3 ಲೋಟದಷ್ಟು ನೀರನ್ನ ಸೇರಿಸಿ ಈ ಅಕ್ಕಿ ಹಿಟ್ಟನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಇದನ್ನು ಸಹ ನಾವು
ಉದ್ದಿನ ಬೇಳೆ ರುಬ್ಬಿದ್ವಲ್ಲ ಹಿಟ್ಟು ಅದ್ರ ಜೊತೆ ಸೇರಿಸೋಣ. ಈಗ ಇನ್ನೊಂದು ಮುಖ್ಯವಾದ ಪಾಯಿಂಟ್ ನೀವು ಗಮನಿಸಿ, ಅಕ್ಕಿ ಹಿಟ್ಟನ್ನು ಉದ್ದಿನ ಹಿಟ್ಟು ಜೊತೆ ಸೇರಿಸಿದಾಗ ಅಕ್ಕಿ ಹಿಟ್ಟು ಪೂರ್ತಿ ಕೆಳಗಡೆ ಹೋಗುತ್ತೆ. ನೀವು ಹೊರಗಡೆ ಏನೂ ಕಾಣಿಸಲ್ಲ, ಯಾಕೆಂದರೆ ಅಕ್ಕಿ ಹಿಟ್ಟು ಅಷ್ಟು ಭಾರವಾಗಿರುತ್ತೆ. ಹಾಗಾಗಿ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅಕ್ಕಿ ಹಿಟ್ಟು ಭಾರ ಆಗಿ ಕೆಳಗಡೆ ಕೂತಿರುತ್ತೆ, ಉದ್ದಿನ ಹಿಟ್ಟು ಲೈಟಾಗಿ ಮೇಲೆ ಇರುತ್ತೆ, ಕರೆಕ್ಟಾಗಿ ಮಿಕ್ಸ್ ಆಗಲ್ಲ, ಇಡ್ಲಿ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ಕೈಯಿನಲ್ಲಿ ಕೆಳಗಡೆಯಿಂದ ಮೇಲ್ಗಡೆವರೆಗೆ ಚೆನ್ನಾಗಿ ಕಲಿಸ್ಬೇಕು. ಸ್ಪೂನಿಗಿಂತ ಕೈಯನ್ನು ಉಪಯೋಗಿಸಿದರೆ ಹಿಟ್ಟು ಹುಳಿ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಇದೇ ಮೆಷರ್ಮೆಂಟ್ನಲ್ಲಿ ನೀವು ಸೋಯಾ ಕಾಳು ಹಾಕ್ತಾನೆ ಕರೆಕ್ಟಾಗಿರೋ ಕ್ವಾಲಿಟಿ ಉದ್ದಿನ ಬೇಳೆ ಅಕ್ಕಿ ತಗೊಳ್ದೇ ರುಬ್ಬಿದರೆ ಇದರ ಅರ್ಧದಷ್ಟು ಹಿಟ್ಟಾಗುತ್ತೆ. ಆದರೆ ಸೋಯಾ ಕಾಳು ಹಾಕಿ ನಾನು ಹೇಳಿರೋ ರೀತಿಯಲ್ಲಿ ಬೇಳೆ ಅಕ್ಕಿನ ಸೆಲೆಕ್ಟ್ ಮಾಡಿ ಹೇಳಿರೋ ರೀತಿಯಲ್ಲಿ ಹಿಟ್ಟನ್ನು ರುಬ್ಬಿದರೆ ಹಿಟ್ಟು ಜಾಸ್ತಿ ಬರುತ್ತೆ, ಇಡ್ಲಿ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ, ಇದು ಮಾತ್ರ ಗ್ಯಾರಂಟಿ. ಈಗ ಆ ಬಾಕ್ಸ್ನಲ್ಲಿ ತುಂಬ ಹಿಟ್ಟಾಗಿರೋದ್ರಿಂದ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಹಿಟ್ಟನ್ನು ಹಾಕಿ ನಾನು ಸಪ್ರೇಟಾಗಿ ತೆಗೆದಿರ್ತಾ ಇದ್ದೀನಿ. ಯಾಕೆ ಅಂದರೆ ಇದು ಹುಳಿ ಬಂದಮೇಲೆ ಆ ಬಾಕ್ಸಿಂದ ಹೊರಗಡೆ ಬರುತ್ತೆ, ಜಾಸ್ತಿ ಆಗುತ್ತೆ. ಹಾಗಾಗಿ ಈ ಬಾಕ್ಸಿನಲ್ಲಿ ಮುಕ್ಕಾಲು ಭಾಗದಷ್ಟು ಹಿಟ್ಟನ್ನು ಇಟ್ಬಿಟ್ಟು ಮಿಕ್ಕಿರೋದನ್ನು ನಾನು ಆ ಪಾತ್ರೆಗೆ ಹಾಕಿದ್ದೀನಿ. ಈಗ ಇವೆರಡನ್ನು ಮುಚ್ಚಿಬಿಟ್ಟು ಇದನ್ನು ಹುಳಿ ಬರೋದಕ್ಕೆ ಬಿಡಬೇಕಾಗುತ್ತೆ. ಚಳಿಗಾಲ ಆದರೆ ಇದನ್ನು 10ರಿಂದ 12 ಗಂಟೆ ಹೊರಗಡೆ ಇಡಬೇಕಾಗುತ್ತೆ. ಬೇಸಿಗೆ ಕಾಲ ಅಂದರೆ 7ರಿಂದ 8 ಗಂಟೆ ಆದರೆ ಕರೆಕ್ಟಾಗಿ ಹುಳಿ ಬರುತ್ತೆ. ತುಂಬ ಚಳಿ ಇದೆ, ಹುಳಿ ಬರೋದಕ್ಕೆ ಆಗ್ತಾನೇ ಇಲ್ಲ ಅಂತಂದರೆ ಇದನ್ನು ಒಂದು ಶಾಲಲ್ಲೋ ಸ್ವೆಟರಲ್ಲೋ ಈ ಪಾತ್ರೆಗಳನ್ನ ಮುಚ್ಚಿಬಿಟ್ಟು ಒಂದು ಕಾರ್ನಲ್ಲಿಟ್ಟರೆ ಅದು 8ರಿಂದ 10 ಗಂಟೆ ಒಳಗಡೆ ಚೆನ್ನಾಗಿ ಹುಳಿ ಬರುತ್ತೆ. ಹುಳಿ ಬರೋದು ತುಂಬಾ ಮುಖ್ಯ ಇಡ್ಲಿ ಸಾಫ್ಟಾಗಿ ಬರೋದಕ್ಕೆ. ಎಷ್ಟೇ ಸಾಮಗ್ರಿ ಹೇಗೆ ಹಾಕಿ ರುಬ್ಬಿದ್ರೂ ಹುಳಿ ಬರೋದು ತುಂಬಾ ಮುಖ್ಯ. ಸೋಡಾ ಹಾಕ್ದೇ ಈ ರೀತಿ ನೀವು ಹಿಟ್ಟನ್ನು ರುಬ್ಬಿ ಸಾಫ್ಟಾಗಿ ಇಡ್ಲಿ ರೆಡಿ ಆಗುತ್ತೆ. ನಾನು ವಿಡಿಯೋದಲ್ಲಿ ತೋರಿಸಿರೋಂಥ ಕೆಲವು ಮುಖ್ಯವಾದಂಥ ಪಾಯಿಂಟ್ಸ್ನ ಫಾಲೋ ಮಾಡಿ, ಯಾವುದನ್ನು ಮಿಸ್ ಮಾಡಬೇಡಿ. ಬೇಳೆ ಅಕ್ಕಿ ಕ್ವಾಲಿಟಿ ಆಗಲಿ ಅಥವಾ ನೀರಿನ ಪ್ರಮಾಣ ಆಗಲಿ, ಹೇಗೆ ರುಬ್ಬೋದು, ಎಷ್ಟು ಗಂಟೆ ರುಬ್ಬೋದು ಎಲ್ಲನೂ ಡೀಟೇಲಾಗಿ ನಿಮಗೆ ಹೇಳಿದ್ದೀನಿ. ಇದನ್ನು ಫಾಲೋ ಮಾಡಿದರೆ 100% ಸಾಫ್ಟ್ ಇಡ್ಲಿ ರೆಡಿ, ಅದು ಜಾಸ್ತಿ ಕ್ವಾಂಟಿಟಿನಲ್ಲಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬೈ ಬೈ, ಸಿ ಯು.